ನನ್ನ ಹೆಸರು ಡಾಕ್ಟರ್ ಅಂಬಿಕಾ ಅಂತ. ನಾನು ಸುಕೃಷಿ ಪ್ಲಾಂಟ್ ಕೇರ್ ಅಂತ ಇದರ ಸಂಸ್ಥಾಪಕಿ ಆಮೇಲೆ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನಮ್ದು ಬರೀ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಮಾಡೋ ಸಂಸ್ಥೆ. ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ಸ್ ಇಂದ ಮಾಡಿರೋದು. ಬೇರೆ ಬೇರೆ ಬೆಳೆಗಳಿಗೆ ಮಾಡಿದೀವಿ. ಇದನ್ನ ಇದರಲ್ಲಿ ಒಟ್ಟು ಇದು ಮಲ್ಬೆರಿ, ಇದ್ರ ಹೆಸರು ಮಲ್ಬೆರಿ ಕಿಟ್ ಅಂತ. ಇದರಲ್ಲಿ ಒಟ್ಟು 7 ಔಷಧಿಗಳಿದೆ. ಒಂದು ನ್ಯೂಟ್ರಿ1, ನ್ಯೂಟ್ರಿ2, ನ್ಯೂಟ್ರಿ3 ಅಂತ. ಇದು ಬೆಳೆಗಳ ಗೊಬ್ಬರನ ಮತ್ತೆ ಭೂಮಿಯಿಂದ ಗೊಬ್ಬರದ ಅಂಶನ, ಪೋಷಕಾಂಶಗಳನ್ನ ತಗೊಳಕ್ಕೆ ಗಿಡಗಳಿಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಸೊ ಹಾಕಿದ ಗೊಬ್ಬರ ಎಲ್ಲ 80% ಗಿನ್ನ ಜಾಸ್ತಿ ಗಿಡಗಳು ತಗೊಳ್ಳೋ ತರ ಮಾಡುತ್ತೆ. ಇನ್ನು ರೋಗ ಮತ್ತು ಕೀಟ, ಇದರಿಂದ ಅವುಗಳಿಗೆ ಪ್ರೊಟೆಕ್ಷನ್ ಕೊಡಬೇಕು. ಅದ್ರದ್ದು ಹೋಸ್ಟ್ ಪ್ಲಾಂಟ್ ರೆಸಿಸ್ಟೆನ್ಸ್ ಜಾಸ್ತಿ ಮಾಡೋದಕ್ಕೆ 4 ತರ ಔಷಧಿಗಳಿರುತ್ತೆ. ಅದು ಪ್ರೊಟೆಕ್ಟ್ 1, ಪ್ರೊಟೆಕ್ಟ್ 2, ಪ್ರೊಟೆಕ್ಟ್ 3, ಪ್ರೊಟೆಕ್ಟ್ 4 ಅಂತ. ಅಂದ್ರೆ ಯಾವುದೇ ರೋಗ ಆಗಿರ್ಬೋದು, ಯಾವುದೇ ಕೀಟ ಆಗಿರ್ಬೋದು, ಯಾವುದೇ ತರ ಸಮಸ್ಯೆ ಇದ್ರೂ, ರೂಟ್ ರಾಟು, ಮಲ್ಬೆರಿನಲ್ಲಿ ಹೇಳ್ಬೇಕು ಅಂದ್ರೆ ಲೀಫ್ ರೋಲರ್, ಮೈಟ್ಸ್, ಥ್ರಿಪ್ಸ್, ರೂಟ್ ರಾಟು, ಪೌಡ್ರಿ ಮಿಲ್ಡ್ಯೂ, ಲೀಫ್ ಸ್ಪಾಟ್, ಎಲ್ಲದ್ರಿಂದ ಈ 4 ಅವಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಒಟ್ಟು 7 ಔಷಧಿಗಳಿರುತ್ತೆ. ಇದು ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ, ಫಸ್ಟ್ ಗಿಡಗಳು ಗೊಬ್ಬರ ಹಾಕ್ತೀರಾ ನೀವು, ಅದು ಗೊಬ್ಬರ ಚೆನ್ನಾಗಿ ತಗೊಳುತ್ತೆ. ಅದು ಪೋಷಕಾಂಶಗಳನ್ನು ಚೆನ್ನಾಗಿ ತಗೊಂಡಷ್ಟು ಅದು ಆರೋಗ್ಯವಾಗಿ ಬೆಳೆಯುತ್ತೆ. ಅದನ್ನ ನೀವು ಅದು ಬೆಳವಣಿಗೆನಲ್ಲೇ ನಿಮ್ಗೆ ಗೊತ್ತಾಗತ್ತದು. ಆಮೇಲೆ ಚೆನ್ನಾಗಿ ಮಾಡಿದಾಗ ಕೆಲವು ಫ್ಲೇವನಾಯ್ಡ್ಸ್, ಆಲ್ಕನಾಯ್ಡ್ಸ್, ಕೆಲವು ತರ ಗಿಡಗಳಲ್ಲಿ ಕಾಂಪೌಂಡ್ಸ್ ಇರುತ್ತೆ. ಆದ್ರೂ ಇದು ಲೆವೆಲ್ ಜಾಸ್ತಿ ಆಗ್ತಾ ಬರುತ್ತೆ. ಅವಾಗ ಈ ಕೀಟ ನಿರೋಧಕ ಶಕ್ತಿ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಗ್ರೋತ್ ಚೆನ್ನಾಗಾಗುತ್ತೆ. ಈಗ ಈ ತೋಟಕ್ಕೆ ಅವ್ರ ಮುಂಚೆ ಕೆಮಿಕಲ್ ಅಟ್ಯಾಕ್ ಎಲ್ಲ ಹೊಡಿತಿದ್ರ, ಅಟ್ಯಾಕ್ ಕಿಲ್ಲರು, ಥ್ರಿಪ್ಸ್, ಮೈಟ್ಸ್ ಮತ್ತೆ ಲೀಫ್ ರೋಲರ್ ಕಂಟ್ರೋಲ್ ಮಾಡಕ್ಕೆ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ರು. ಇವಾಗ 2 ಬೆಳೆಯಿಂದ ನಮ್ಮ ಔಷಧಿ ಮಲ್ಬೆರಿ ಕಿಟ್ ಉಪಯೋಗಿಸ್ತಾ ಇದ್ದಾರೆ. ಅವರೇ ಹೇಳ್ಬೇಕು ಅಂತಂದ್ರೆ ಮಿನಿಮಮ್ 20% ಇಳುವರಿ ಜಾಸ್ತಿ ಆಗಿದೆಯಂತೆ. ಥ್ರಿಪ್ಸ್, ಮೈಟ್ಸ್ ಅಂತೂ ತುಂಬಾನೇ 10 ದಿನ ಫಸ್ಟ್ ನಾವು ರೆಕಮೆಂಡ್ ಮಾಡೋದು, ಗಿಡ ಕಟಾವ್ ಮಾಡ್ತೀವಲ್ಲ ಅವಾಗ 3 ಎಲೆ ಬರುತ್ತಲ್ಲ, ಅವಾಗ ಫಸ್ಟ್ 15 ದಿನಕ್ಕೆ 1 ಸ್ಪ್ರೇ, 25ನೇ ದಿನಕ್ಕೆ 2ನೇ ಸ್ಪ್ರೇ, 35ನೇ ದಿನಕ್ಕೆ 3ನೇ ಸ್ಪ್ರೇ. ಇಷ್ಟು ಕೊಟ್ರೆ ರೈತರು ಬೇರೆ ಏನು ಕೆಮಿಕಲ್ ಹೊಡೆಯೋ ಅವಶ್ಯಕತೆ ಇಲ್ಲ. ಆಮೇಲೆ ಇದ್ರಲ್ಲಿ ಯಾವ ರೀತಿಯ ರಾಸಾಯನಿಕ ವಿಷಯುಕ್ತ ಒಂದು ಕೆಮಿಕಲ್ ಇಲ್ಲದೆ ಇರೋದ್ರಿಂದ 35ನೇ ದಿನಕ್ಕೆ ನೀವು 3ನೇ ಸ್ಪ್ರೇ ಆದ್ಮೇಲೆ 36ನೇ ದಿನಾನೇ ನೀವು ಸೊಪ್ಪು ಕೊಡ್ಬೋದು. ಸೇಫ್ಟಿ ಪೀರಿಯಡ್ ಏನು ಬೇಕಾಗಿಲ್ಲ. ಸೊ ಇವರೇ ಹೇಳೋ ಪ್ರಕಾರ, ಶಶಾಂಕ್ ಮತ್ತೆ ಪುಟ್ರಾಜ್ ಅವ್ರು ಹೇಳೋ ಪ್ರಕಾರ ಅವ್ರಿಗೆ 20ರಿಂದ 30% ಜಾಸ್ತಿ ಇಳುವರಿ ಬಂದಿದೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ, ಇಲ್ಲಿ ನೆರಳಿದೆ ನೋಡಿ, ಇಲ್ಲಿ ಕಾಡು ಬಾದಾಮಿ ಮರ ಇದೆ, ಈ ಗಿಡಕ್ಕೆಲ್ಲ ನೆರಳು ಬರುತ್ತೆ. ಅಲ್ಲಿ ತೆಂಗಿನ ಮರ ಇದೆ, ಅದಕ್ಕೆಲ್ಲ ನೆರಳು ಬರುತ್ತೆ. ಸೊ ನಾವು ಸುಮಾರು ಒಂದು 5-6 ತೋಟದಲ್ಲಿ ನೋಡಿದೀವಿ, ನೆರಳಿದ್ದಾಗ್ಲೂ ಇದು ನಮ್ಮ ಔಷಧಿ ಹೊಡೆದಾಗ ಅದು ಚೆನ್ನಾಗಿ ಬೆಳವಣಿಗೆ ಬರುತ್ತೆ. ಬೇರೆದ್ರ ತರ ನೆರಳಲ್ಲಿದ್ದು ಚಿಕ್ಕದಾಗಿರೋದು, ಬಿಸಿಲಲ್ಲಿರೋದು ದೊಡ್ಡದಾಗಿರೋದು, ಆ ತರ ಯಾವ ಒಂದು ಬೆಳವಣಿಗೆಯಲ್ಲಿ ವ್ಯತ್ಯಾಸನೂ ಇಲ್ಲ. ಮಾಮೂಲಿ ಬಿಸಿಲಲ್ಲಿರೋ ಗಿಡಗಳ ತರನೇ ಇದರಲ್ಲಿ ನೀವು ನೋಡಿ ಬೆಳವಣಿಗೆ ಚೆನ್ನಾಗಿದೆ, ಇಳುವರಿನೂ ಚೆನ್ನಾಗಿದೆ. ಸೊ ನೆರಳಲ್ಲೂ ನಮ್ಮ ಔಷಧಿ ಹೊಡೆದ್ರೆ ಒಳ್ಳೆ ಇಳುವರಿ ಬರುತ್ತೆ. ಆಮೇಲೆ ಈ ಸಲ ಚಳಿಗಾಲ ಬಂತಲ್ಲ, ಡಿಸೆಂಬರ್, ಅವಾಗ್ಲೂ ನೀವು ನಮ್ದು ಹೊಡೆದಿದ್ರಿ ಅಲ್ವಾ, ಅವಾಗ ಇಳುವರಿ ಚೆನ್ನಾಗಿ ಬಂದಿತ್ತು? ಇಳುವರಿ ಏನಾದ್ರು ಕಡಿಮೆ ಆಗಿಲ್ಲ? ಇಲ್ಲ ಮೇಡಮ್, ಕರೆಕ್ಟ್ ಆಗಿತ್ತು, ಚೆನ್ನಾಗಿತ್ತು. ಅಂದ್ರೆ ನಾವು ಬೇರೆ ಸ್ಪ್ರೇ ಮಾಡಿದ್ದು, ಅದ್ರಲ್ಲಿ ಇಳುವರಿ ಅಂತ ಇಳುವರಿ ಇರಲಿಲ್ಲ. ಇದ್ರಲ್ಲಿ 100% ಇದೆ, ಚೆನ್ನಾಗಿ ಬಂತು. ಮಾಮೂಲಿ ಟೈಮಲ್ಲಿ ಬೇಸಿಗೆಗಾಲದಲ್ಲಿ ಯಾವ ತರ ಬರುತ್ತೋ ಅದೇ ತರ ಇಳುವರಿ. ಸೊ ಚಳಿಗಾಲದಲ್ಲೂ ನಾರ್ಮಲ್ ಆಗಿ ಇಳುವರಿ ಬಂತು. ನಮ್ದು ಹೊಡಿದೇ ಇದ್ದಿದ್ದಕ್ಕೆ ಇಳುವರಿ ಅಷ್ಟೊಂದು ಬರ್ಲಿಲ್ಲ. ಹೌದು. ಅವ್ರೆ, ನೀವು ನಮ್ದು ಒಂದ್ 4-5 ಕಡೆ ಮಾಡಿದೀರಾ, ಎಷ್ಟು ಎಕರೆಲ್ಲಿ ನಮ್ದು ಉಪಯೋಗಿಸ್ತಾ ಇದ್ದೀರಾ? ಮೇಡಮ್ ಇವಾಗ 10 ಎಕರೆಲಿ ಯೂಸ್ ಮಾಡ್ತಿದ್ದೀವಿ. ಸೊ ನಿಮ್ಮ ಅನಿಸಿಕೆ ಏನು, ಈ ಕೆಮಿಕಲ್ ಹೊಡೆದಾಗ ಯಾವ ತರ ಇತ್ತು, ನಮ್ದು ಹೊಡಿಯಕ್ ಶುರು ಮಾಡಿದ್ಮೇಲೆ ಏನೇನ್ ವ್ಯತ್ಯಾಸ ಕಾಣಿಸಿದೆ ಹೇಳಿ. ಟ್ರಿಪ್ಸ್ ಮೈಟ್ಸ್ ಅನ್ನೋದಿಲ್ಲ ಈಗ ನಮ್ ತೋಟದಲ್ಲೇ ಕಾಣ್ತಿಲ್ಲ ಎಲ್ಲೋ ಟ್ರಿಪ್ಸ್ ಮೈಟ್ಸ್ ಅಂತ. ಎಲ್ಲೋ 1% ಇದೆ. ಅದು ಅಂದ್ರೆ ಈ ಔಟ್ ಸೈಡ್ ಇದೆಯಲ್ಲ, ಔಟ್ ಸೈಡ್ ಇಂದ ಇನ್ಕಮ್ ಇದಾಗುತ್ತೆ ಅಷ್ಟೇ ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಏನ್ ಸಮಸ್ಯೆ ಇಲ್ಲ ಮೇಡಮ್. ಮತ್ತೆ ಇಳುವರಿನೂ 100% ಇದೆ. ಲೀಫ್ ರೋಲರ್ ಹುಳ ಇದೆಯಲ್ಲ, ಎಲೆ ಸುಳಿ ಕೀಟ, ಅದು ಯಾವ ತರ, ಯಾಕೆಂದ್ರೆ ನಮ್ದು ಕೆಮಿಕಲ್ ಇಲ್ಲ ಇದ್ರಲ್ಲಿ. ರೈತರದೇನು ಹಿಂಗ್ ಹೊಡ್ಕೊಂಡೋದ್ರೆ ಹಂಗೆ ಸತ್ತೋಗ್ಬಿಡ್ಬೇಕು ಅಂತ, ನಮ್ದ್ರಲ್ಲಿ ಹಂಗಾಗಲ್ಲ. ನಾನ್ ನೋಡಿರೋ ಪ್ರಕಾರ ಅದು ಸೊಪ್ಪು ತಿನ್ನಲ್ಲ, ಆಮೇಲೆ ಇರೋ ಕಡೆನೆ ಇರುತ್ತೆ, ಇನ್ಆಕ್ಟಿವ್ ಆಗತ್ತೆ. ಇದು ನನ್ನ ಅಬ್ಸರ್ವೇಶನ್. ನಿಮ್ ಪ್ರಕಾರ ಎಲೆ ಸುರುಳಿ ಕೀಟದ ಮೇಲೆ ಇದ್ರದ್ದು ಯಾವ ತರ ಪರಿಣಾಮ ಬೀರುತ್ತೆ?
ಈ ಔಷಧ. ಮೇಡಮ್ ಅಂದ್ರೆ ಒಂದು ಎಲೆಲಿ ಒಂದು 10% ಅಷ್ಟೇ ಅದು ಹುಳ ತಿಂದ್ರು ನಾವು ಸ್ಪ್ರೇ ಮಾಡಿ ಒಂದು 10 days ಆದ್ಮೇಲೆ ಹುಳ ತಿಂದ್ರು ಒಂದು ಎಲೆಲಿ ಒಂದು 10% ತಿನ್ನಲ್ಲ. ಅದೇ ಇನ್ಆಕ್ಟಿವ್ ಆಗಿ ಅದು ಇದು ಅಂಶ ಕಳ್ಕೊಬಿಡುತ್ತೆ. ಆಮೇಲೆ ಅದ್ರ ಪಾಡ್ಗದು ಸೊಪ್ಪು ಬೆಳೆಯುತ್ತೆ, ಆಮೇಲೆ ಬೆಳೆಯುತ್ತೆ. ಸಾಮಾನ್ಯ ಎಲೆ ಸುರುಳಿ ಕೀಟ ಒಂದ್ಸಲ ಇದ್ ಮಾಡಿದ್ರೆ ನಾರ್ಮಲ್ ನಮ್ದು ಔಷಧಿ ಹೊಡಿದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕುಡಿ ಇದೆ ಅನ್ಕೊಳ್ಳಿ, ನಾವು ಬೇರೆ ಸ್ಪ್ರೇ ಮಾಡಾದ್ಮೇಲೆ ಈ ಕುಡಿ ತಾನ ಫುಲ್ ನಾಶ ಆಗ್ಬಿಡುತ್ತೆ. ಹೌದು, ಇದ್ರಲ್ಲಾದ್ರೆ ಈ ಎಲೆ ಇದೆಯಲ್ಲ, ಈ ಎಲೆಲಿ ಒಂದು 10% ತಿಂದಾದ್ಮೇಲೆ ಮತ್ತೆ ಗ್ರೋತ್ ಆಗುತ್ತೆ. ನಮಗೆ ಈ ಸೊಪ್ಪು ಫುಲ್ ಇದು ಗಂಟೆ ಇದೆಯಲ್ಲ ಕೊನೆ ತನಕ, ಅಲ್ಲಿ ತನಕನು ವೇಸ್ಟ್ ಆಗಲ್ಲ. ನಮ್ಮ ರೇಷ್ಮೆ ಇದಕ್ಕೆ 1ನೇ ಜ್ವರದ 2ನೇ ಜ್ವರಕ್ಕೆ ರೈತರಿಗಂತೂ ಇನ್ನು 90% ವೇಸ್ಟ್ ಅನ್ನೋದೇ ಇಲ್ಲ. ಯಾಕಂದ್ರೆ ಇದ್ರಲ್ಲಿ ಪೌಷ್ಟಿಕಾಂಶ ಹಂಗಿದೆ, ಮತ್ತೆ ಚೆನ್ನಾಗಿದೆ. ಗಿಡದ ಎಲ್ಲಾ ಎಲೆಗಳು ನೀವು ಚಾಕಿಗೆ ಉಪಯೋಗಿಸ್ತಾರೆ. ಹೌದು, ಉಪಯೋಗಿಸ್ಬೋದು. ಬೇರೆ ರೈತರು ಅದೇ ಹೇಳ್ತಾರೆ. ಕೆಲವ್ರು ಅನ್ಬೋದು ಬರೀ ಚಾಕಿಗೆ ಮಾತ್ರ ಆಗತ್ತೇನೋ, ಈವನ್ ಮಾಮೂಲಿ ರೇರಿಂಗ್ ಚಾಕಿ ತಗೊಂಬಂದ್ರೆ ಏನ್ ಮಾಡೋರು ಅದೇ ಹೇಳ್ತಾರೆ. ಮೇಡಮ್ ಕೆಳಗಿಂದ ಮೇಲಿನ ತನಕ ನಾವು ಸೊಪ್ಪು ಉಪಯೋಗಿಸ್ತಾ ಇದೀವಿ, ಯಾವ ಒಂದೆಲೆನು ವೇಸ್ಟ್ ಆಗ್ತಿಲ್ಲ ಮೇಡಮ್. ನಮಗೆ ಆಗ್ತಿಲ್ಲ, ರೈತರಿಗಂತೂ 90% ಆಗೋದು. ಇನ್ನೊಂದ್ ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಿಮ್ಗೆ ಮೊದ್ಲು ಎಷ್ಟ್ ಎಲೆ ಸಿಗ್ತಾ ಇತ್ತು ಚಾಕಿಗೆ ಮೇಡಮ್? ನಮಗೆ ಅಂದ್ರೆ ಒಂದ್ ಬ್ರಾಂಚ್ ಇಂದ ಎಷ್ಟೆಲೆ ಸಿಗ್ತಾ ಇತ್ತು? ಒಂದು 14ರಿಂದ 15 ಎಲೆ ಸಿಗ್ತದೆ. ನಮ್ದು ಹೊಡೆದ್ಮೇಲೆ ಎಷ್ಟೆಲೆ ಸಿಗುತ್ತೆ? ಇವಾಗ ನಾವು ಇದ್ರಲ್ಲಿ ತಗೊಂಡಿರೋದು ಒಂದು 25 ಗಂಟೆ ತಗೊಂಡಿದ್ದೀವಿ. ಸೊ 14 25 ಅಂದ್ರೆ ಅಷ್ಟು ನಿಮ್ಗೆ 50% ಜಾಸ್ತಿ ಆಯ್ತು. ಹೌದು, 15% ಜಾಸ್ತಿ ಆಯ್ತು. ಸೊ ನಿಮ್ಗೆ ಇಳುವರಿ, ನಿಮ್ಗೆ ಒಂದ್ಸಲ ನೀವು ಇದನ್ನ ಮಾಡಿದ್ರೆ ನಿಮ್ಗೆ ಇದರಿಂದ ಏನೇನು ಉಪಯೋಗ ಇದೆ ಅನ್ನೋದು ಅರ್ಥ ಆಗುತ್ತೆ. ಒಂದು ರೇಟ್ ಬಗ್ಗೆ ಮಾತಾಡ್ತೀನಿ ನಾನೀಗ. 100 ml ಬಾಟ್ಲ್ ಇದೆ, ಇದು 100 ml, ಎಲ್ಲ 100 ml. ಇದು 500 ಲೀಟರ್ ನೀರ್ಗೆ ಸಿಂಪಡಣೆ ಮಾಡ್ಬೋದು ನೀವು. ಅಂದ್ರೆ ಇವಾಗ 2 ಎಕರೆಗೆ ಬರುತ್ತೆ. ಇದು 2 ಎಕರೆಗೆ 3 ಸ್ಪ್ರೇಗ್ ಬರುತ್ತೆ. ಇನ್ನೊಂದು 50 ml ಬಾಟ್ಲ್ಗಳು ಬರುತ್ತೆ, ಅದು 3,500 ರೂಪಾಯಿ. ಇದು 6,000 ರೂಪಾಯಿ, 7,000 ರೂಪಾಯಿ, 6,000 ರೂಪಾಯಿ ನಾವು ಕೊಡ್ತೀವಿ. 2 ಎಕರೆಗೆ ಬರುತ್ತೆ. ಇನ್ನೊಂದು ರೈತರಿಗೆ, ಚಿಕ್ಕ ರೈತರು ನಮ್ಮ ದೇಶದಲ್ಲಿರೋರೆಲ್ಲ ಅತಿ ಸಣ್ಣ ಮತ್ತು ಅತಿ ಸಣ್ಣ ರೈತರು, 1/2 ಎಕರೆ 1 ಎಕರೆನೂ ಇರಲ್ಲ ಯಾರ ಹತ್ರನು, 1/2 ಎಕರೆ ಅನ್ಕೊಳ್ಳಿ, ಅವ್ರಿಗೆ ಅರ್ಧ 50 ml ಕೊಡ್ತೀವಿ ನಾವು. ಅದು 3,500 ರೂಪಾಯಿ ಆಗುತ್ತೆ. ಇನ್ನೂ 1/4 ಎಕರೆ ಇರೋರ್ಗೆ 25 ml ಕೊಡ್ತೀವಿ, 1,800 ರೂಪಾಯಿ ಆಗುತ್ತೆ. ಇವಾಗ ರೈತ ಹೇಳ್ಬೋದು, ನಂಗೆ 1,800 ರೂಪಾಯಿ ಕಾಸ್ಟ್ಲಿ, 3,500 ಕಾಸ್ಟ್ಲಿ. ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಿಮ್ಗೆ 1/4 ಎಕರೆನೇ ಇರ್ಲಿ. ಇವಾಗ ಇವರು ಶಶಾಂಕ್ ಅವರೇ ಹೇಳ್ದಂಗೆ ನಿಮ್ಗೆ 30% ಎಲೆ ಇಳುವರಿ ಬಂತು. ಅಲ್ಲಿಗೆ ನೀವು 15 ಮೊಟ್ಟೆ ಜಾಸ್ತಿ ಇಡ್ಬೋದು. 15 ಮೊಟ್ಟೆಗೆ 15 kg ಗೂಡ್ ಬರುತ್ತೆ. ಸೊ ಎಷ್ಟಾಗುತ್ತೆ ಗೂಡ್ ರೇಟ್? ಎಷ್ಟಿದೆ? 500 ರೂಪಾಯಿ ಇರಲ್ವಾ? 15 kg ಗೂಡ್ಗೆ 500 ರೂಪಾಯಿ ಅಂದ್ರೆ 7,500 ಆಯ್ತು. ನೀವು 3,500 ಖರ್ಚು ಮಾಡಿದ್ರು 4,000 ನಿಮ್ಗೆ ಲಾಭ ಬಂತು. ಮತ್ತೆ ಮೇಡಮ್ 100% ಬೆಳೆನೂ ಬಂತಲ್ಲ. ಬೇರೆ ಸ್ಪ್ರೇ ಮಾಡಿ ರೋಗ ಬಂದಿ ಏನೋ ಒಂದ್ ಆಗ್ತವೆ. ನಾನ್ ಸ್ಪಿನ್ನಿಂಗ್ ಬರುತ್ತೆ, ಇರೆಗ್ಯುಲರ್ ಗ್ರೋತ್ ಇರುತ್ತೆ, ಅದು ಬೇಗ ಏನೇನ್ ನ್ಯೂನತೆ ಮತ್ತೆ ಮೇಡಮ್ ಔಟ್ ಸೈಡ್ ಏನೋ ಪ್ರಾಬ್ಲಮ್ ಇರುತ್ತೆ. ಇವಾಗ ಯಾಕಂದ್ರೆ ರೈತರು ಪ್ರಾಬ್ಲಮ್ ಹೆಂಗೆ, ಪಕ್ಕದ ತೋಟದಲ್ಲಿ ಏನೋ ಒಂದ್ ಸ್ಪ್ರೇ ಮಾಡ್ಬೇಕು, ನಾವ್ ಕುಯ್ಕೊಂಡು ಇವತ್ತೇನಾದ್ರು ಔಷಧಿ ಸ್ಪ್ರೇ ಮಾಡಿ ಸಂಜೆಗೆ ಕೂದ್ ಹಾಕ್ಬೋದು, ಏನ್ ತೊಂದ್ರೆನೂ ಇಲ್ಲ. ಪಾಯ್ಸನ್ ಅನ್ನೋದೇ ಇಲ್ವಲ್ಲ ಇದ್ರಲ್ಲಿ? ಪಾಯ್ಸನ್ ಇಲ್ಲ. ಆಮೇಲೆ ಅದೇನೋ ಹೇಳ್ತಾ ಇದ್ರಿ ಮಾವಿನ ತೋಟ. ಹೌದು ಮೇಡಮ್, ಮಾವಿನ ಸ್ಪ್ರೇ ಮಾಡಿದ್ರು 25 days ಬೇಕು. ಅದು ನಮ್ಗೆ ಇನ್ನ 10 ಬೇರೆ ಸ್ಪ್ರೇ ಆಗಿದ್ರೆ ಫುಲ್ ಔಷಧಿ ಇದು ಹೋಗ್ತಾನೆ ಇತ್ತು. 10 ದಿನ ಆಗಿತ್ತು ಈ ಸ್ಪ್ರೇ ಮಾಡಿ. ಇನ್ ನೀವು ಯಾವಾಗಾದ್ರೂ ತಗೋದಲ್ವಾ, ನಾವ್ ಇನ್ನ ಬೇರೆ ದಿನ ಆಗಿದ್ರೆ ಇನ್ನ 15 ದಿನ ಕಾಯ್ಬೇಕಿತ್ತು ಇದಕ್ಕೆ. ನಾವು ಇವಾಗ ತಗೋಬಿಟ್ಟು ಇದು ಕುಡಿ ಬಂದಿರೋದು ಮೇಡಮ್, ನೆಕ್ಸ್ಟ್ ಅದಾದ್ಮೇಲೆ ಬಂದಿರೋದು ಇದು. ಸೊ ನೀವು ಅದು ಹೊಡಿಯಕ್ ಮುಂಚೆ ನೀವು ಅವ್ರು ಹೇಳಿದ್ರು 2 ದಿನ ಮಾಡ್ಬಿಟ್ರಿ. ಹೌದು, 2 ದಿನದ ಹಿಂದೆ ಹೇಳಿದ್ರು ನಮಗೆ, ಅವಲ್ಲೇ ಫಿನಿಶ್ ಮಾಡ್ಕೊಂಡು. ಆಮೇಲೆ ಮತ್ತೆ ಇದು ಆಮೇಲೆ ಬಂದಿರೋದು. ಹೌದು ಮೇಡಮ್, ಇದು ಇನ್ನ 15 ದಿನಕ್ಕೆ ಇದು ಬಂದಿರೋದು. ಸೊ ನಾನೊಂದು ರೈತರ ಬಾಂಧವರಲ್ಲಿ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಏನು ಅಂದ್ರೆ, ನಾವು ಆಗ್ಲೇ ಇವಾಗ ವಿಷ, ಇನ್ಸೆಕ್ಟಿಸೈಡು, ಪೆಸ್ಟಿಸೈಡು, ಫಂಜಿಸೈಡ್, ಇವೆಲ್ಲ ವಿಷನೇ. ನಮಗೂ ವಿಷ, ನಿಮ್ಗೂ ವಿಷ, ವಾತಾವರಣಕ್ಕೂ ಇಷ್ಟ, ಸಿಲ್ಕಾಮ್ಗಂತೂ 100ಕ್ಕೆ 100 ವಿಷ. ಸೊ ಇಂಥದೆಲ್ಲ ಉಪಯೋಗಿಸಿ ನಾವು ವಾತಾವರಣನ ಕಲುಷಿತ ಮಾಡಿದೀವಿ. ಭೂಮಿಯಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸೇ ಇಲ್ಲ, ಎಲ್ಲಾನು ಸಾಯಿಸ್ಬಿಟ್ಟಿದೀವಿ. ಕುಡಿಯೋ ನೀರ್ ಕಲುಷಿತ ಆಗಿದೆ, ತಿನ್ನೋ ಆಹಾರ ಕಲುಷಿತ ಆಗಿದೆ. ಈ ನಿಟ್ಟಲ್ಲಿ ನಂಗೆ ಆರ್ಗ್ಯಾನಿಕ್ ಫಾರ್ಮ್ ಅಲ್ಲಿ ರೈತರು ಕೇಳೋರು, ಮೇಡಮ್ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೀರಾ, ಆಯ್ತಾ, ಜೀವಾಮೃತ ಪಂಚಾಮೃತ ಎಲ್ಲ ಹೇಳ್ತೀರಾ, ಆದ್ರೆ ನಮ್ಗೆ ಕೀಟ ರೋಗ ಸಮಸ್ಯೆ ಬಂದಾಗ ನಾವು ಕೆಮಿಕಲ್ ಹೊಡಿಲೇಬೇಕು ಅಂತ. ಅದಕ್ಕೆ ನನಗೆ ತುಂಬಾ ಬೇಜಾರಾಗ್ತಿತ್ತು. ಇದಕ್ಕೇನಾದ್ರೂ ಒಂದು ಉತ್ತರ, ಸಮಸ್ಯೆಗೆ ಪರಿಹಾರ ಕಂಡುಹಿಡಿಲೇಬೇಕು ಅಂದ್ಬಿಟ್ಟು ಸುಮಾರು 5 ವರ್ಷ ಕಷ್ಟಪಟ್ಟು ಹೋದ ವರ್ಷದಿಂದ ಫೀಲ್ಡ್ ಟ್ರಯಲ್ ಮಾಡಿ ಇದೊಂದು ಮಾಡಿ ಇವಾಗ ಇದು ಸಕ್ಸಸ್. ಜನಗಳಿಗೆಲ್ಲ ಉಪಯೋಗ, ರೈತರು ಎಲ್ಲ ಹೇಳ್ತಾ ಇದಾರೆ ಚೆನ್ನಾಗಿದೆ ಅಂತ. ಸೊ ಇವಾಗ ಒಂದು ಆಪ್ಷನ್ ಇದೆ. ದಯವಿಟ್ಟು ರೈತರು ಜಾಸ್ತಿ ಅಂತ ಯೋಚನೆ ಮಾಡ್ದಲೆ, ಕಾಸ್ಟ್ ಜಾಸ್ತಿ ಅಂತ ಯೋಚನೆ ಮಾಡ್ದಲೆ ತಗೊಂಡ್ರೆ ನಿಮ್ಗೆ ಇಳುವರಿ ಖಂಡಿತ ಚೆನ್ನಾಗಿ ಬರುತ್ತೆ.
ಗೂಡು ಚೆನ್ನಾಗಿ ಕಟ್ಟುತ್ತೆ. ನೀವು ಕೊಟ್ಟಿರೋ ದುಡ್ಡಿಗಿಂತ ನಿಮ್ಗೆ ಅದು ವಾಪಸ್ ಒಂದೇ ಬೆಳೆಲೆ ನೀವು ಕೊಟ್ಟಿರೋ ದುಡ್ಡು ವಾಪಸ್ ಬರುತ್ತೆ. ಕೆಮಿಕಲ್ ಯಾವಾಗ್ಲೂ ಕೆಮಿಕಲ್ 500 ರೂಪಾಯಿಗೆ ಸಿಗ್ಬೋದು, ಇದು 1800 ರೂಪಾಯಿ ಇರ್ಬೋದು. ಬಟ್ ಒಂದೇ ಬೆಳೆಗೆ ಇದು ಅಪ್ಲೈ ಮಾಡಿದ ತಕ್ಷಣ ನೀವು ಒಂದ್ 10 ಮೊಟ್ಟೆ ನಮ್ದು ಹೊಡಿಯೋವಾಗ್ಲೇ 10 ಮೊಟ್ಟೆ ನೀವು ಜಾಸ್ತಿ ಮಾಡಿ ನಮ್ದು ಹೊಡಿಯಕ್ ಶುರು ಮಾಡಿ. ಅವಾಗ ನಿಮ್ಗೆ ಮಿನಿಮಮ್ 50 kg ನಿಮ್ಗೆ ಜಾಸ್ತಿ, ಕಾಲ್ ಎಕರೆಗೆ ಬಂದೇ ಬರುತ್ತೆ ಇಳುವರಿ, ಅರ್ಧ ಎಕರೆಗೆ. ಅವಾಗ ನೀವು ಒಂದ್ 5 ಮೊಟ್ಟೆ 10 ಮೊಟ್ಟೆ ಜಾಸ್ತಿ ಇಟ್ರೆ ಇದ್ರ ದುಡ್ಡು ನಿಮ್ಗೆ ಇನ್ನೂ ವಾಪಸ್ ಬರುತ್ತೆ. ಇದಿಷ್ಟೇ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ದಯವಿಟ್ಟು ಮನ್ಸ್ ಮಾಡಿ ಈ ಒಂದು ಹೊಸ ಪ್ರಾಡಕ್ಟ್ ನ ಉಪಯೋಗಿಸಕ್ಕೆ ಶುರು ಮಾಡಿ ಅಂತ ಕೇಳ್ಕೊತೀನಿ. ಈ ಮಲ್ಬೆರಿ ಕಿಟ್ ಅನ್ನೋದು ವಿನಯ್ ಅವರ ಹೈಟೆಕ್ CRC ನಲ್ಲಿ ದೊರೆಯುತ್ತೆ.